ಯೋಜನೆಗೆ ಭೂಸ್ವಾಧೀನ ಪ್ರಕ್ರಿಯೆ ನಡೆಸದೆ ಕೇಂದ್ರ ಪರಿಸರ ಮತ್ತು ಅರಣ್ಯ ಸಚಿವಾಲಯ ರಾಷ್ಟ್ರೀಯ ವನ್ಯಜೀವಿ ಮಂಡಳಿ ಅನುಮತಿ ನೀಡುವ ಮುನ್ನವೇ ಪರಿಸರವಾದಿಗಳ ತೀವ್ರ ವಿರೋಧದ ನಡುವೆಯೂ ರಾಜ್ಯ ಸರ್ಕಾರ ತರಾತುರಿಯಲ್ಲಿ ಟೆಂಡರ್ ನೀಡಿರುವಂತದ್ದು ಅನುಮಾನಕ್ಕೆ ಎಡೆ ಮಾಡಿದೆ. ಶರಾವತಿ ಕಣಿವೆ ಸಿಂಗಳಿಕ ಅಭಯಾರಣ್ಯದಲ್ಲಿ ಕೈಗೊಳ್ಳಲು ಉದ್ದೇಶಿಸಿರುವ ಈ ಯೋಜನೆಗೆ ಕೇಂದ್ರ ಪರಿಸರ ಮತ್ತು ಅರಣ್ಯ ಸಚಿವಾಲಯ ಮತ್ತು ರಾಷ್ಟ್ರೀಯ ವನ್ಯಜೀವಿ ಮಂಡಳಿ ಅನುಮತಿ ಕಡ್ಡಾಯವಾಗಿರುತ್ತೆ. ವನ್ಯಜೀವಿ ಮಂಡಳಿಗೆ ಪ್ರಸ್ತಾವನೆ ಸಲ್ಲಿಸಿದೆ, ಆದರೆ ಮಂಡಳಿಯಿಂದ ಇದುವರೆಗೂ ಅನುಮೋದನೆ ದೊರೆತಿಲ್ಲ. ಕೇಂದ್ರ ವಿದ್ಯುತ್ ಪ್ರಾಧಿಕಾರವು ಯೋಜನೆಯ ಡಿಪಿಆರ್ಗೆ ಆಗಸ್ಟ್ 1ರಂದು ಅನುಮೋದನೆಯನ್ನ ನೀಡಿತು. ಇದರ ಬೆನ್ನಿಗೆ ಅರಣ್ಯ ಮತ್ತು ಇಂಧನ ಇಲಾಖೆಗಳ ಅಧಿಕಾರಿಗಳು ಸಭೆ ನಡೆಸಿ ಕೇಂದ್ರ ಅರಣ್ಯ ಮತ್ತು ಪರಿಸರ ಸಚಿವಾಲಯದ ಅನುಮತಿಗಾಗಿ ಪ್ರಸ್ತಾವನೆ ಸಲ್ಲಿಸಲು ನಿರ್ಧರಿಸಿದ್ರು. ಅಚ್ಚರಿ ಅಂದ್ರೆ ಅದಕ್ಕೂ ಮೊದಲೇ ಫೆಬ್ರವರಿ ಕಡೆ ವಾರದಲ್ಲಿ ಟೆಂಡರ್ ಕರೆದು ಹೈದರಾಬಾದ್ ಮೂಲದ ಮೆಕಾ ಇಂಜಿನಿಯರಿಂಗ್ ಮತ್ತು ಇನ್ಫ್ರಾಸ್ಟ್ರಕ್ಚರ್ ಸಂಸ್ಥೆಗೆ 8,500 ಕೋಟಿ ರೂಪಾಯಿ ಮೊತ್ತಕ್ಕೆ ನೀಡಲಾಗಿದೆ. ಸಿದ್ದರಾಮಯ್ಯ ಅವರು ಮೊದಲ ಬಾರಿಗೆ ಸಿಎಂ ಆದ ಸಂದರ್ಭದಲ್ಲಿ ಸಿದ್ಧವಾದ 4,862.89 ಕೋಟಿ ರೂಪಾಯಿ ಅಂದಾಜು ವೆಚ್ಚದ ಈ ಯೋಜನೆ ಇದೀಗ ದುಪ್ಪಟ್ಟಾಗಿದೆ. ಶರಾವತಿ ಪಂಪ್ಡ್ ಸ್ಟೋರೇಜ್ ಯೋಜನೆ. ಈ ಯೋಜನೆಗೆ ಭೂಸ್ವಾಧೀನ ಪ್ರಕ್ರಿಯೆಯನ್ನು ನಡೆಸದೆ ಕೇಂದ್ರದ ಪರಿಸರ ಮತ್ತು ಅರಣ್ಯ ಸಚಿವಾಲಯ ರಾಷ್ಟ್ರೀಯ ವನ್ಯಜೀವಿ ಮಂಡಳಿಯ ಅನುಮತಿಯನ್ನ ಪಡೆಯದೆ ಪರಿಸರವಾದಿಗಳ ತೀವ್ರ ವಿರೋಧದ ನಡುವೆಯೂ ಕೂಡ ರಾಜ್ಯ ಸರ್ಕಾರ ಇದೀಗ ಟೆಂಡರ್ ಅನ್ನ ನೀಡಿದೆ. ಅದು ಕೂಡ ತರಾತುರಿಯಲ್ಲಿ ಅನ್ನುವಂಥದ್ದು ಇಲ್ಲಿ ಗಮನಾರ್ಹ ಸಂಗತಿ. ಯಾವುದೇ ಒಂದು ಯೋಜನೆ ಆಗಿರ್ಬೋದು, ಅದರಲ್ಲೂ ಕೂಡ ಇಂತಹ ಅರಣ್ಯಕ್ಕೆ ಸಂಬಂಧಪಟ್ಟಂತಹ ನೀರಿಗೆ ಸಂಬಂಧಪಟ್ಟಂತ ಯೋಜನೆ ಏನಾದರೂ ಜಾರಿಗೆ ತರಬೇಕು ಅಥವಾ ಇದಕ್ಕೆ ಏನಾದರೂ ಕಾಮಗಾರಿಯನ್ನ ಟೆಂಡರ್ ಕೊಡಬೇಕು ಅನ್ನುವಂಥ ವಿಚಾರ ಬಂದಾಗ ಕೇಂದ್ರದ ಅನುಮತಿ ಕಡ್ಡಾಯವಾಗಿರುತ್ತೆ. ಆದ್ರೆ ಇಲ್ಲಿ ರಾಜ್ಯ ಸರ್ಕಾರ ಕೇಂದ್ರದ ಅನುಮತಿಗೂ ಮುನ್ನವೇ ಟೆಂಡರ್ ಅನ್ನ ನೀಡಿರುವಂತದ್ದು ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿದೆ. ಶರಾವತಿ ಅನ್ನುವಂಥದ್ದು ಸಾಕಷ್ಟು ವನ್ಯಜೀವಿಗಳ ತಾಣ. ಸಿಂಹಬಾಲದ ಸಿಂಗಳಿಕ ಇರುವಂತಹ ಅಪರೂಪದ ಅಭಯಾರಣ್ಯ. ಆಗುಂಬೆ ಬಿಟ್ರೆ ಶರಾವತಿ ಕಣಿವೆಯಲ್ಲಿ ಮಾತ್ರ ಈ ಸಿಂಗಳಿಕ ಅಂದ್ರೆ ಸಿಂಹಬಾಲದ ಸಿಂಗಳಿಕಗಳು ಕಾಣಸಿಗ್ತವೆ. ಸಿಂಹಬಾಲದ ಸಿಂಗಳಿಕಗಳು ಯಾವ ಕಾಡಿನಲ್ಲಿ ಇರ್ತಾವೋ ಆ ಕಾಡು ಸಮೃದ್ಧವಾಗಿದೆ ಅನ್ನುವಂಥದ್ದು. ಅಂತಹ ಒಂದು ಕಾಡಿಗೆ ಅಂತಹ ಶರಾವತಿ ಪಂಪ್ಡ್ ಸ್ಟೋರೇಜ್ ಯೋಜನೆಗೆ ಸಂಬಂಧಪಟ್ಟಂತೆ ಕೇಂದ್ರದ ಅನುಮತಿಯನ್ನ ಪಡೆಯದೇ ಇರುವಂತದ್ದು ಈಗ ಚರ್ಚೆಗೆ ಗ್ರಾಸವಾಗಿದೆ. ಅದರ ಜೊತೆಗೆ ಇದರ ಯೋಜನಾ ವೆಚ್ಚ ಇದೀಗ ದುಪ್ಪಟ್ಟಾಗಿದೆ. ಸಿದ್ದರಾಮಯ್ಯನವರು ಮೊದಲ ಬಾರಿಗೆ ಸಿಎಂ ಆಗಿದ್ದು ಅಂದ್ರೆ 2013ರಲ್ಲಿ ಸಿಎಂ ಆಗಿದ್ದಂತ ಸಂದರ್ಭದಲ್ಲಿ ಶರಾವತಿ ಪಂಪ್ಡ್ ಸ್ಟೋರೇಜ್ ಯೋಜನೆ ಆಗ್ಲೂ ಕೂಡ ಚರ್ಚೆಗೆ ಗ್ರಾಸವಾಗಿತ್ತು. ಆಗ ಯೋಜನಾ ವೆಚ್ಚ 4,800 ಕೋಟಿ ಇತ್ತು. ಆದ್ರೆ ಇದೀಗ ಆ ವೆಚ್ಚ 8,005 ಕೋಟಿ ರೂಪಾಯಿಗೆ ಏರಿಕೆ ಆಗಿದೆ. 10 ವರ್ಷಕ್ಕೆ ಯೋಜನಾ ವೆಚ್ಚ ದುಪ್ಪಟ್ಟಾಗಿದ್ದು ಕೇಂದ್ರದ ಅನುಮತಿಯನ್ನ ಪಡೆಯದೇನೆ ಹೈದರಾಬಾದ್ ಮೂಲದ ಕಂಪನಿಗೆ ಇದೀಗ ಗುತ್ತಿಗೆಯನ್ನ ನೀಡಿರುವಂತದ್ದು ಯಾಕೆ ರಾಜ್ಯ ಸರ್ಕಾರ ತರಾತುರಿಯಲ್ಲಿ ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ ನಿರ್ಧಾರವನ್ನ ತೆಗೆದುಕೊಳ್ತು? ಕೇಂದ್ರದ ಅನುಮತಿ ಬರೋವರೆಗೆ ಕಾಯುವುದಕ್ಕೆ ಆಗ್ತಾ ಇರ್ಲಿಲ್ವಾ? ಅನುಮೋದನೆಗೆ ಪ್ರಸ್ತಾವನೆಯನ್ನ ಸಲ್ಲಿಸಿದ್ದಾರೆ, ಆದ್ರೆ ಕೇಂದ್ರ ಇನ್ನೂ ಕೂಡ ಅನುಮೋದನೆಯನ್ನ ಕೊಟ್ಟಿಲ್ಲ. ಅನುಮೋದನೆ ಕೊಡದೆ ರಾಜ್ಯ ಸರ್ಕಾರ ಹೇಗೆ ಇದಕ್ಕೆ ಟೆಂಡರ್ ಅನ್ನ ಕರೀತು ಅನ್ನುವಂಥದ್ದೇ ಸದ್ಯ ಚರ್ಚೆಗೆ ಗ್ರಾಸವಾಗಿರುವಂತಹ ವಿಚಾರವಾಗಿದೆ.